ನಾನು ತಿರುಪತಿಗೆ ಫಸ್ಟ್ ಟೈಮ್ ಒಬ್ಬಳೇ ಬಂದಿದ್ದೀನಿ. ಆ್ಯಂಡ್ ಹಿಂದ್ಗಡೆ ಬ್ಲೂ ಶರ್ಟ್ ಕಾಣಿಸ್ತಿದ್ದಾನ, ಅವಾಗಿಂದ ಫಾಲೋ ಮಾಡ್ತಿದ್ದಾನೆ. ಸೊ ಒಂಥರ ಅನ್ನಿಸ್ತಿದೆ. ಎಂದಕ್ಕ ಫಾಲೋ ನಾವು ಅಲ್ಲ, ನಂಗೆ ಭಯ ಇಲ್ಲ ಅಂದ್ರೇನು ಇವ್ರು ಭಯ ಹೇಳಿ ಹೇಳಿ ಭಯ ಪಡಿಸ್ತಿದ್ದಾರೆ ನನಗೆ. ಈ ಥರ ಬೋಟ್ ಎಲ್ಲ ಕಡೆ ಹಾಕಿದ್ದಾರೆ. ಸೈಕ್ ನಾನು ಅದನ್ನ ನೋಡಿ ರಕ್ತ ಅನ್ಕೊಂಡೆ. ಇಟ್ಸ್ ಲೈಕ್ ಅ ಗೋಸ್ಟ್ ಸಿಟಿ ಅಂತ ಹೇಳ್ತೀನಿ. ಹೈ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪಾರ್ಟ್ 1 ವಿಡಿಯೋದಲ್ಲಿ ನಾವು ತಿರುಪತಿ ರೀಚ್ ಆದ್ವಿ. ಸೊ ತಿರುಪತಿಯಿಂದ ತಿರುಮಲಗೆ ಹೋಗೋದು ಪಾರ್ಟ್ 2 ವಿಡಿಯೋ, ಅಂದರೆ ನಡ್ಕೊಂಡು ಹತ್ತೋದಕ್ಕೆ ಎಷ್ಟು ಅವರ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ಒಂದು 4 ಅವರ್ಸ್ ಅಂದ್ಕೊಂಡಿದ್ದೀನಿ ಆರಾಮ್ಸೆ ಹತ್ತೋದಕ್ಕೆ. ನೋಡೋಣ. ಇವತ್ತು ನನ್ನ ಬಾಡಿ ಮೇಲೆ ಟೆಸ್ಟಿಂಗ್ ನಡೀತಿದೆ. ನಾನು ಎಷ್ಟು ಫಿಸಿಕಲಿ ಸ್ಟ್ರಾಂಗ್ ಇದ್ದೀನಿ ಅಥವಾ ವೀಕ್ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ಇದು ಬಂದು ನಡ್ಕೊಂಡು ಹೋಗೋ ಜಾಗ. ಆ್ಯಂಡ್ ನಾವು ಇವಾಗ ಕಾಯಿ ತೊಗೊಂಡಿದ್ದೀವಿ ಹೊಡಿಯೋದಕ್ಕಂತ. ತೆಂಗಿನಕಾಯಿಗೆ ಮತ್ತು ಪೂಜೆ ಸಾಮಾನಿಗೆ 50 ರೂಪಾಯಿ ಕೊಟ್ಟೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ತೆಂಗಿನಕಾಯಿ ತಗೊಳ್ತಾ ಇರೋದು ಅಂದ್ಕೊಳ್ತೀನಿ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹೆಂಗಿದೆ ಅಂದರೆ ರಕ್ತದಲ್ಲಿ ಕಾಲು ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರ ಇದೆ. ಅಪ್ಪ ಕ್ಲೀನ್ ಮಾಡ್ತಾ ಇರೋದಕ್ಕೆ ಈ ಥರ ಇರೋದು. ಇಲ್ಲಿ ಕೂತಿರೋರೆಲ್ಲ ಬ್ಯಾಚ್ ವೈಸ್ ಕಳಿಸಿದ್ದಾರೆ, ರಶ್ ಆಗಬಾರ್ದು ಅಂತ ಹೇಳ್ಬಿಟ್ಟು. 100 ಮೆಂಬರ್ಸ್ ಒಂದು ಬ್ಯಾಚ್. ಅವ್ರು ಕೊಟ್ಟಿದ್ದು ಬ್ರೀಫಿಂಗ್ ಕೇಳಿಸ್ಕೊಂಡ್ರಲ್ಲ ನಾವು. ಸೊ ಹುಲಿಗಳಿದೆ, ಅದಕ್ಕೋಸ್ಕರ ಈ ಥರ ಸಿಸ್ಟಮ್ ಮಾಡಿರೋದು. ಅವರು ಬ್ಯಾಚ್ ವೈಸೇ ಹೋಗ್ಬೇಕಂತ, ಬ್ಯಾಚ್ ತಪ್ಪಿಟ್ಟು ಹೋಗಬಾರ್ದಂತೆ. ಐ ಡೋಂಟ್ ನೋ ಎಲ್ಲರೂ ಸೇಮ್ ಫೇಸಲ್ಲಿ ಹೆಂಗೆ ನಡೀತಾರೆ ಅಂತ ಹೇಳ್ಬಿಟ್ಟು ನಾನು ನನ್ನ ಫೇಸಲ್ಲಿ ನಡ್ಕೊಂಡು ಹೋಗ್ತೀನಿ, ಅವ್ರ ಫೇಸಲ್ಲಿ ಅವರು ನಡ್ಕೊಂಡು ಹೋಗಲಿ, ಏನು ಮಾಡೋಕ್ಕಾಗಲ್ಲ. ನೋಡ್ಕೊಂಡು ಗೋವಿಂದ ಒಂದವೇ ಈ ಥರ ಅಂಗಡಿಗಳು ಸಿಗುತ್ತೆ, ಏನು ಬೇಕು ತೊಗೊಳ್ಬೋದು. ಸ್ಟೆಪ್ಸ್ ಬರೆದಿರ್ತಾರೆ ಆ್ಯಕ್ಚುಲಿ. 100 ಸ್ಟೆಪ್ಸ್ಗೆ ಕಾಣಿಸ್ತಿಲ್ಲ. 200 ಸ್ಟೆಪ್ಸ್ ಇನ್ನೂ ಸ್ಟಾಪ್ ಮಾಡಿಲ್ಲ. ನಮ್ಮ ಫಸ್ಟ್ ಹಾಲ್ಟ್ ಬಂದುಬಿಟ್ಟು 250 ಸ್ಟೆಪ್ಸಲ್ಲಿ ತೊಗೊಂಡಿದ್ದೀವಿ. ಸೆಕೆ ಲೈಟಾಗಿ ಕಿತ್ಕೊಂಡ್ಬರ್ತಿದೆ, ಬಾಡಿ ಎಲ್ಲ ಬಿಸಿ ಆಗ್ತಿದೆ. ಬ್ಯಾಚ್ ವೈಸ್ ಕಳಿಸೋದ್ರ ಅಡ್ವಾಂಟೇಜ್ ಕೂಡ ಇದೆ. ಫೇಸ್ನ ಮ್ಯಾಚ್ ಮಾಡ್ಬೋದು ಅವ್ರ ಸ್ಪೀಡ್ನ ನಾವು. ಆ್ಯಂಡ್ ಪ್ರತಿ ಕಡೆಯೂ ಈ ಥರ ವಾಶ್ರೂಮ್ ಫೆಸಿಲಿಟೀಸ್ ಇರುತ್ತೆ ಮತ್ತು ಅಂಗಡಿಗಳಿರುತ್ತೆ ನೀರು ತೊಗೊಂಡು ಕುಡಿಯೋದಕ್ಕೆ. ನೀವೇನಾದರೂ ಬಂದರೆ ಆರಾಮ್ಸೆ ಬರ್ಬೋದು. ಬಟ್ ಸೀಸನ್ ನೋಡ್ಕೊಂಬನ್ನಿ. ಇವಾಗ ಹುಲಿ ಕಾಟ ಇರೋದ್ರಿಂದ ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿದೆ ಅಷ್ಟೇ. ಎಲ್ಲರಿಗೂ ಗೊತ್ತಿರೋಂಗೆ 3550 ಸ್ಟೆಪ್ಸ್ ಇದೆ. ಆಲ್ಮೋಸ್ಟ್ 12 ಕಿಲೋಮೀಟರ್ಸ್ ಇದೆ. ನಾನು 250 ಸ್ಟೆಪ್ಸ್ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. 3300 ಸ್ಟೆಪ್ಸ್ ಮೋರ್ ಟು ಗೋ. ದ ಡಿಫಿಕಲ್ಟ್ ಪಾರ್ಟ್ ಗೈಸ್. ಎಷ್ಟು ಕಷ್ಟ ಇದೆ ನೋಡಿ. ಅಲ್ಲಿ ನೋಡಿದ್ರೇ ಭಯ ಆಗ್ತಿದೆ ನನಗೆ, ಅಷ್ಟು ಇದೆ ಸ್ಟೆಪ್ಸಲ್ಲಿ. ಹತ್ತುತ್ತೀನ ಇಲ್ವೋ? ನೋ, ವಿ ಕ್ಯಾನ್ ಡೂ ಇಟ್. ಸೋನು, ವಿ ಕ್ಯಾನ್ ಡೂ ಇಟ್. ಹತ್ತುತ್ತೀವಿ ಇವತ್ತು, ಕಂಪ್ಲೀಟ್ ಮಾಡ್ತೀವಿ. ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಮೋಟಿವೇಟಿಂಗ್. ನಾನು ಮೋಟಿವೇಟ್ ಮಾಡ್ಕೊಂಡು ಹೋಗ್ಬೇಕು, ಯಾಕಂದರೆ ಬೇರೆ ಯಾರೂ ಇಲ್ಲ ನನ್ನ ಜೊತೆ ಇವಾಗ, ಅದಕ್ಕೋಸ್ಕರ. ಆ್ಯಕ್ಚುಲಿ ಏನಂದರೆ ಅಲ್ಲಿ ಹೋಲ್ಡ್ ಮಾಡಿಟ್ಟಿದ್ರಲ್ಲ, ಅಲ್ಲೇ ಟೈಮ್ ವೇಸ್ಟ್ ಆಗೋಯ್ತು ನನಗೆ. 3:08ಗೆ ಅಲ್ಲಿ ಬಿಟ್ಟಿದ್ದು. ನೋಡೋಣ ನಾನು ಫಿನಿಷ್ ಮಾಡೋಷ್ಟೊತ್ತಿಗೆ ಎಷ್ಟು ಅವರ್ ಆಗುತ್ತೆ ಅಂತ. ಅನೌನ್ಸ್ ಮಾಡ್ತಿದ್ದಾರೆ, ಯಾರೋ ಕಳೆದೋಗ್ಬಿಟ್ಟಿದ್ದಾರೆ ಪಾಪ. ಗಂಡ ಹೋಗ್ಬಿಟ್ಟು ಅನೌನ್ಸ್ ಮಾಡ್ತಿದ್ದಾನೆ ಹೆಂಡತಿ ಕಳೆದೋಗಿರೋದಕ್ಕೆ. ಅಲ್ಲ, ನಾನು ನಡೆಯೋಕ್ಕೆ ಸುಸ್ತಾಗ್ತಿದ್ರೆ ಇವ್ರು ಬಕ್ಕೊಂಡು ದೀಪ ಅನಿಸಿದ್ದಾರೆ. ಅವರಿಬ್ಬರು ಬಕ್ಕೊಂಡು ಬೊಟ್ಟು ಇಟ್ಕೊಂಡು ಹೋಗ್ತಿದ್ದಾರೆ. ಗ್ರೇಟ್ ಇವರೆಲ್ಲ, ಸೀರಿಯಸ್ಲಿ ಸ್ಟಾಮಿನಾ ಹೆವಿ ಇದೆ ಇವ್ರಿಗೆ. 1000 ಮೈಲ್ಸ್ಟೋನ್ನ ಕಂಪ್ಲೀಟ್ ಮಾಡಿದ್ದೀನಿ, ಅಂದರೆ 1000 ಸ್ಟೆಪ್ಸ್ನ ಹಾಕಿದ್ದೀನಿ. ಕಿತ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಕಿತ್ಕೊಂಡ್ಬರ್ತಿದೆ, ಲಿಟ್ರಲಿ ಕಿತ್ಕೊಂಡ್ಬರ್ತಿದೆ. ಮಾತಾಡೋಕ್ಕೂ ವಾಯ್ಸ್ ಇಲ್ಲ. 2550 ಸ್ಟೆಪ್ಸ್ ಲೆಫ್ಟ್. ಎಲ್ಲ ಓಕೆ. ಇದು ಯಾಕೆ ದೇವ್ರೆ ಹಿಂಗೆ ಕೊಟ್ಟಿದ್ದೀರಾ? ಕೆಳಗಡೆ ಆ ಥರ ಹತ್ಕೊಂಡ್ಬಂದಿದ್ದೀನಿ, ಮೇಲೆ ನೋಡಿದ್ರೆ ಈ ಥರ ಇದೆ. ಯಪ್ಪ, ಬರ್ತಾ ಇದೆ ಎಲ್ಲ. ಮುಖ ಕೂಡ ಕೆಂಪಾಗಿ ಆಗಿಬಿಟ್ಟಿದೆ. ಫುಲ್ ಸುಸ್ತಾಗೋಗಿತ್ತು. ಒಂದು ಲಿಂಕ ತೊಗೊಂಡೆ ಕುಡಿಯೋದಕ್ಕಂತ. ಟೋಟಲ್ 1700 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀರಿ. ಇನ್ನೂ 1850 ಸ್ಟೆಪ್ಸ್ ಬಾಕಿ ಇದೆ. ಇನ್ನು 1 2 ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಹೀಗೆ ಇದ್ದರೆ ಕಂಪ್ಲೀಟ್ ಮಾಡ್ಬೋದು. ಅದು ಹಿಂಗೆ ಬಂದರೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. 1700 ಸ್ಟೆಪ್ಸ್ ಇಲ್ಲಿ ಕಾಣಿಸ್ತಿದೆ ಅಲ್ಲ. ನಾನು ಏನೆಲ್ಲ ತೊಗೊಂಡಿದ್ದೀನಿ ನೋಡಿ. ಪ್ರೀ ಚಾಕ್ಲೇಟ್ಸ್. ಸ್ವೀಟ್ಸ್ ತಿಂದರೆ ಎನರ್ಜಿ ಬೂಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಬರೀ ಸ್ವೀಟ್ಸ್ ತಗೊಂಡಿದ್ದೀನಿ. ಫಸ್ಟೇ ಸ್ವೀಟ್ಸ್ ಅಂದರೆ ಇಷ್ಟ. ಫೈನಲಿ 2000 ಸ್ಟೆಪ್ಸ್ ಹತ್ಬಿಟ್ಟಿದ್ದೀನಿ. ಅಲ್ಲೇ ಆಧಾರ್ ಕಾರ್ಡ್ ಚೆಕ್ ಮಾಡ್ತಿದ್ದಿದ್ದೆ ಇವಾಗೂ. ಹೋಗುವ.
ಫೈನಲಿ ಇಲ್ಲಿ ತನಕ ಬಂದುಬಿಟ್ರೆ ಅಲ್ಲೋಗಿ ಚೆಕಿಂಗ್ ಮಾಡಿಸ್ಕೊಳ್ಬೇಕು. ಫಸ್ಟ್ ಇಲ್ಲಿ ಯಾವಾಗಾದ್ದು ಚೆಕಿಂಗ್ ಮಾಡ್ತಿದ್ರು, ಇವಾಗ ಆ ಥರ ಏನೂ ಇಲ್ಲ, ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ಮ್ಯಾಟ್ರ್ ಏನು ಗೊತ್ತಾ, ಎಲ್ಲೂ ವಾಟರ್ ಸಿಗೋಲ್ಲ. ಸೊ ನೀವೇನಾದರೂ ವಾಟರ್ ಬಾಟಲ್ ಕ್ಯಾರಿ ಮಾಡಿದರೆ ಅದನ್ನು ಕೊನೆ ತನಕ ಕ್ಯಾರಿ ಮಾಡಿ, ಅಥವಾ ಗಾಜ್ ಬಾಟಲ್ ಸಿಗುತ್ತೆ, ಕುಡಿದ್ಬಿಟ್ಟು ಕೊಟ್ಟರೆ 40 ರೂಪಾಯಿ. ಅಕಸ್ಮಾತ್ ನೀವೇನಾದರೂ ಎತ್ಕೊಂಡು ಹೋದರೆ ಅದು 70 ರೂಪಾಯಿ ಅಂತ. ಸೊ ನಾನು ಕುಡಿಯೋಕ್ಕೂ ಆಗೋಲ್ಲ ಫುಲ್ ವಾಟರ್ ಬಾಟ್ಲು, ಮತ್ತು ಎತ್ಕೊಂಡು ಹೋಗೋಕ್ಕೂ ಆಗೋಲ್ಲ. ಸೊ ನೀರಿಲ್ದಿರ ನಡೀತಾ ಇದ್ದೀನಿ ಜ್ಯೂಸುಗಳು ಕುಡ್ಕೊಂಡು. ಮತ್ತೆ ಮೆಟ್ಲು ಸ್ಟಾರ್ಟ್ ಆಯಿತು. ದೇವ್ರೆ, ನೀವು ಬೋರ್ಡ್ ನೋಡ್ತಾ ಇರ್ಬೋದು, ಚಿರತೆ ಇರೋದು. ಸೊ ಥಿಂಕ್ ಇಲ್ಲೇ ಎಲ್ಲೋ ಅಟ್ಯಾಕ್ ಆಗಿರೋದು, ಅದಕ್ಕೋಸ್ಕರ ಈ ಥರ ಬೋರ್ಡ್ ಹಾಕಿದ್ದಾರೆ. ಮತ್ತು ಪಿಲಿಗ್ರಿಮ್ಸ್ ಆರ್ ರಿಕ್ವೈರ್ಡ್ ಟು ಮೂವ್ ಇನ್ ಗ್ರೂಪ್ಸ್ ಅಂತ ಹಾಕಿದ್ದಾರೆ ಅಲ್ಲಿ. ನಾನು ನೋಡಿದ್ರೆ ಒಬ್ಬಳೇ ಇದ್ದೀನಿ. ಅಕಸ್ಮಾತ್ ಚಿರತೆನೋ ಹುಲಿನ, ಅದು ಚೀತನ ಆಯ್ತಾನೆ, ಯಾವುದೋ ಒಂದು ಚೀತೆನೋ ಹುಲಿನ ಕಚ್ಕೊಂಡು ತಿನ್ಕೊಂಡು ಹೋಗ್ಬಿಡೋಣ. ಬೇಡಪ್ಪ ಬೇಡ, ಇರೋದೊಬ್ಳೆ ಮಗಳು. ಕಾಲೆಲ್ಲ ಯಾವ ಗತಿಗಾಗಿದೆ ನೋಡಿ, ವೈಟ್ ಡ್ರೆಸ್ ಎಲ್ಲ ಹೋಯ್ತು. ಏನೂ ಮಾಡೋಕ್ಕಾಗಲ್ಲ. ಇವನು ಯಾರೋ ಹೆವಿ CSK ಫ್ಯಾನ್ ಅನ್ಕೊಳ್ತೀನಿ. ಈ ಕಂಬದ ಮೇಲೆ ಆ ಕಂಬದ ಮೇಲೆ ಬರ್ಕೊಂಡು ಹೋಗಿದ್ದಾನೆ. ನಾನು 2250 ಸ್ಟೆಪ್ಸ್ ಹತ್ಕೊಂಡ್ಬಂದಿದ್ದೀನಿ. ನಾನೇನೋ ಒಂದು 5 ಕಿಲೋಮೀಟ್ರ್ ನಡ್ಕೊಂಬಂದಿರ್ತೀನಿ ಅಂದ್ಕೊಂಡು ಅಲ್ಲಿ ಪೊಲೀಸ್ ಆಫೀಸರ್ನ ಕೇಳಿದೆ. ಏನು ಹೇಳ್ತಿದ್ದಾರೆ ಗೊತ್ತಾ, 2 ಕಿಲೋಮೀಟ್ರ್ ನಡೆದಿದ್ಯಮ್ಮ, ಇನ್ನೂ ನಿಮಗೆ 7 ಕಿಲೋಮೀಟ್ರ್ ಬಾಕಿ ಇದೆ ಅಂತ ಹೇಳ್ಬಿಟ್ರು. ನಾ ಫುಲ್ ಸೈಕ್ ಆಗೋದು. ನಡ್ಕೊಂಡು ಹೋಗ್ತಿದ್ದೀನಿ. ಸದ್ಯಕ್ಕೆ ಫುಲ್ ಫ್ಲ್ಯಾಟ್ ಸರ್ಫೇಸ್ ಇದೆ. ಕ್ಯೂಟ್ ಆಗಿದೆ ಅಲ್ಲ. ಓಹೋ, ನಾನೊಂದು ಜಿಂಕೆ ಸ್ಪಾಟ್ ಮಾಡಿದೆ. ಫಸ್ಟ್ ಜಿಂಕೆ ನನಗೆ ವಾಕಿಂಗ್ ಮಾಡಿದಾಗಿಂದ, ಕೋತಿಗಳು ಅವಾಗಿಂದ ನೋಡ್ತಿದ್ದೀನಿ, ಬಟ್ ಜಿಂಕೆ ಫಸ್ಟ್ ಅಂತ ನೋಡ್ತಾ ಇರೋದು. ಅದು ಹಿಂದ್ಗಡೆ ಇನ್ನೊಂದಿದೆ, ನಂಗೆ ಕಣ್ಣು ಕೆಟ್ಟೋಗ್ಬಿಟ್ಟಿದೆ. 2 ಜಿಂಕೆ ಇದೆ. ಮತ್ತು ನಿಮ್ಗೆ ಕಾಣಿಸ್ತಿದೆಯಾ, ಫಾರೆಸ್ಟ್ ಕೋಳಿ, ಅದು ರೂಸ್ಟರ್ ಫಾರೆಸ್ಟ್. ಇದು 3 ಒಂದೇ ಫ್ರೇಮಲ್ಲಿದೆ. ಅಲ್ಲಿ ಕೋಳಿ, ಅಲ್ಲಿ ಜಿಂಕೆ, ಇಲ್ಲಿ ಮಂಕಿ. ವಾಹ್. ಮತ್ತು ಇನ್ನೊಂದು ನಾನು, ಕೋತಿ ಅಲ್ಲ, ಹ್ಯೂಮನ್ ಬೀಯಿಂಗ್. ಫೈನಲಿ ನಾನು ರೋಡ್ನ ಸ್ಪಾಟ್ ಮಾಡಿಬಿಟ್ಟೆ. ನೋಡಿದ್ರೆ ಇನ್ನೂ 2 ಕಿಲೋಮೀಟರು. ಇಲ್ಲಿ CSK ಫ್ಯಾನ್ಸ್ಗಳು ತಡ್ಕೊಳ್ಳೋಕೆ ಹಾಕ್ತಿದ್ದಾರೆ. ನಮ್ಮ RCB ಫ್ಯಾನ್ಸ್ ಏನು ಕಡಿಮೆ ಇಲ್ಲ, ಇಲ್ಲೆಲ್ಲ ಬರೆದಿದ್ದಾರೆ. ಇವಾಗ ಏನು ನೋಡ್ತಿದ್ದೀರಿ ಗೊತ್ತಾ, ಈ ಬ್ಯಾರಿಗೇಡ್ಸ್ ಹಾಕಿರೋದು ಒಳಗಡೆ ಫುಲ್ ಕಾಡು ಥರ ಇತ್ತು. ಐ ಮೀನ್ ಲೈಕ್ ನಾಟ್ ಕಾಡು ಏನಂತ ಹೇಳ್ಬೋದು, ಬರ್ರಿ ಜಿಂಕೆಗಳೇ ಇತ್ತು. ಕ್ಲಿಪ್ ಹಾಕ್ತೀನಿ ಚೆಕ್ ಮಾಡಿ, ನಾನು ಬಂದಿದ್ದಾಗ ಇಲ್ಲೇ ಎಲ್ಲೋ ನಿಂತ್ಕೊಂಡು ಫೋಟೋ ಹಿಡ್ದಿದ್ದು. ಬಟ್ ಇವಾಗ ನೋಡಿದ್ರೆ ಎಲ್ಲ ಪಾಲು ಬಿದ್ದಿದೆ, ಏನೂ ಇಲ್ಲ. ಮಾತ್ರ ಒಂದು ಸಿಂಗಲ್ ಜಿಂಕೆ ಇಲ್ಲ. ನಂಗೊಂದು ಡೌಟ್, ಇಲ್ಲಿದ್ದ ಜಿಂಕೆ ಎಲ್ಲ ಏನಾಯಿತು ಅಂತ ಹೇಳ್ಬಿಟ್ಟು ಅಷ್ಟೇ, ಬೇರೆ ಇನ್ನೇನಿಲ್ಲ. ಟೈಮ್ 5:53 ಆಗ್ತಿದೆ ಎಕ್ಸಾಕ್ಟಾಗಿ. ಆ್ಯಂಡ್ ನಮ್ಮ ಹನುಮಂತನ ದರ್ಶನ ಮಾಡ್ಕೊಂಬಿಡಿ ನೀವು. ಜೈ ಹನುಮಾನ್ ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ದರ್ಶನ ಮಾಡ್ಕೊಂಬಿಡಿ. ಈ ಬಿಸಿಲಲ್ಲಿ ಸೆಕೆ ಹೊಡ್ಕೊಂಡು ಇಲ್ಲಿ ನೋಡಿದ್ರೆ ಕಾಫಿಗಳು ಕುಡಿತಾ ಇದ್ದಾರೆ ಜನ. ನಂಗೆ ಕೈಲಾಗಲ್ಲಪ್ಪ. ನಾನು ನೋಡಿದ್ರೆ ಈ ಅವತಾರದಲ್ಲಿದ್ದೀನಿ. ಸುಸ್ತಾಗ್ಬಿಟ್ಟಿದೆ ಅಂತೇಳಿ ಕುತ್ಕೊಂಡಿದ್ದೀನಿ ಹನುಮಂತನ ಮುಂದೆ. ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋಣ. 6 o'clock, 5 minutes ರೆಸ್ಟ್ ಅಷ್ಟೇ. ಯೂಶ್ವಲಿ ಮನುಷ್ಯರಿಗೆ ಕಾಲು ಇಟ್ಕೊಂಡ್ರೆ ನಾನು ಕೈ ಉತ್ಕೊಂಡಿದ್ದೆ. ಇಷ್ಟು ತಿಕ್ಕಾಗೇ ಇತ್ತಿಲ್ಲ. ಹಿಂಗಂದ್ರೆ ನೋಯ್ತಿದೆ 2 ಕೈ ಅಷ್ಟೇ. ಕಾಲು ಗತಿ ಅಂತ ಕೇಳೋಕ್ಕೆ ಹೋಗ್ತಾ ಇರ್ತೀವಿ. ಆ ಕಲರೆಲ್ಲ ಸಾಕು ಇಲ್ಲಿ ಕೂತಿರೋದು. ಇಲ್ಲಿಂದ ಎದ್ದು ಹೋಗೋಣ 5 ಇಸ್ಕೊಂಡು. ಟೈಮ್ 6:10 ಆಗ್ತಿದೆ. ಆ್ಯಂಡ್ ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಕತ್ಲಾಗೋ ಟೈಮ್ ಆಗಿದೆ. ಸೊ ನಾನು ವ್ಲಾಗ್ ಕಡಿಮೆ ಮಾಡ್ತೀನಿ, ಡೈರೆಕ್ಟ್ ಮೇಲೆ ಹೋಗಿ ಸಿಕ್ಕಿ ಮಾತಾಡ್ತೀನಿ ನಿಮ್ಮ ಜೊತೆ. ನನಗೂ ಫೋನ್ ಎತ್ತು ಸಾಕಾಗ್ಬಿಟ್ಟಿಲ್ಲ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಯು ಕ್ಯಾನ್ ಡೂ ಇಟ್ ಸೋನು, ಯು ಕ್ಯಾನ್ ಡೂ ಇಟ್. ಓಕೆ, ಮತ್ತೆ ಸಿಗ್ತೀನಿ. ನಾನು ಹಿಂದ್ಗಡೆ ಅಲ್ಲಿ 2 ಪೊಲೀಸ್ ಆಫೀಸರ್ ಇದ್ದಾರೆ. ಅವ್ರು ಬಂದುಬಿಟ್ಟು ಗ್ರೂಪಲ್ಲಿ ಕಳಿಸಿದ್ದಾರೆ ಎಲ್ಲರೂ. ಬಿಕಾಸ್ ಇದೇ ಜಾಗದಲ್ಲಿ ಅಟ್ಯಾಕ್ ಆಗಿದೆ ಇದು, ಆ್ಯಂಡ್ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನೆಷ್ಟು ಕಿಲೋಮೀಟರ್ಸ್ ಇದೆಯೋ ಗೊತ್ತಿಲ್ಲ. ಈ ಅಂಗಡಿಯಲ್ಲಿ ಇನ್ನೊಂದು ಲಿಮ್ಕಾ ತೊಗೊಂಡೆ, ಯಾಕಂದರೆ ನಾನು ನೀರು ಸೆಟ್ ಆಗ್ತಿಲ್ಲ, ನೀರು ಸಿಗ್ತಾನೂ ಇಲ್ಲ. ಕುಡಿದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ ನೋಡಿ. ಓಕೆ, 2830 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಪುಲಿಯಾಟ್ ಮುಂದರ ನಾನು ಒಬ್ಬಳೇ ಇರೋದಕ್ಕೆ ಇಲ್ಲಿ ಯಾರೂ ಇಲ್ಲ. ಅದಕ್ಕೋಸ್ಕರ ಬಿಡ್ತಿಲ್ಲ ನನ್ನ. ಅಂಗಡಿಯವರು ಹೋಗಬೇಡ ಅಂತ ಹೇಳ್ತಿದ್ದಾರೆ ಮುಂದೆಗೆ. ಯಾರಾದರೂ ಬರಲಿ ಜೊತೆಗೆ ಹೋಗೋಣ ಅಂತ. ಯಾಕಂದರೆ ಇಲ್ಲಿ ಮುಂದೆನೇ ಹುಲಿ ಅಟ್ಯಾಕ್ ಮಾಡಿರೋದಂತೆ ಅಂಗಡಿಗಳ ಮೇಲೆ. ಅದು ಹೆಂಗೆ ಅಟ್ಯಾಕ್ ಆಯಿತು ಅಂತ ಕೇಳ್ತಿದ್ರೆ, ಫಸ್ಟ್ ಕೋವಿಡ್ ಆಯಿತು. ಸೊ ಕೋವಿಡ್ ಆದಮೇಲೆ ಫುಲ್ ಚೇಂಜಸ್ ಆಗೋಗಿದೆ. ಕೋವಿಡ್ ಆದಮೇಲೆ ಲೈಕ್ ಊಟ ಇರ್ತಿದ್ದಿಲ್ಲಲ್ಲ, ಜಿಂಕೆ ಪಾರ್ಕ್ ತೋರಿಸಿದ್ನಲ್ಲ, ಅಲ್ಲಿ ಊಟ ಇಲ್ದಿರ ಇರೋ ಕಾರಣಕ್ಕೆ ಜಿಂಕೆಗಳೆಲ್ಲ ಆಚೆ ಬಂತಂತೆ. ಸೊ ಜಿಂಕೆನ ತಿನ್ನೋದಕ್ಕೋಸ್ಕರ ಹುಲಿ ಮತ್ತು ಬೇರೆ ಪ್ರಾಣಿಗಳು ಬಂದು
ಎಲ್ಲ ಕಾಟ ಕೊಡ್ತಿರೋದು. ಸೊ ಅದು ಮೇನ್ ರೀಸನ್ ಅಂತ. ಸೊ ಹುಲಿಗಳು ಎಲ್ಲ ಹುಲಿಗಳೆಲ್ಲ ಜಾಸ್ತಿ, ಹುಲಿ ಅಲ್ಲ ಸಾರಿ ಚಿರತೆ ಜಾಸ್ತಿ ಆಗೋದಕ್ಕೆ ಕಾರಣ ಬಂದ್ಬಿಟ್ಟು ಜಿಂಕೆಗೆ ಫುಡ್ ಇಲ್ದಿರ ಆಚೆ ಬಂದಿರೋದು. ಸೈಕ್ ಏನು ಗೊತ್ತಾ, ಅವರು ಯಾರು ಬರ್ತಿಲ್ಲ, ಕಾದು ಸಾಕಾಯ್ತು. ಅದಕ್ಕೆ ಅಂಗಡಿಯವ್ರು ಇಲ್ಲಮ್ಮ ಹೋಗು ಪರವಾಗಿಲ್ಲ ಏನಾಗಲ್ಲ, ಹುಷಾರು, ಫೋನ್ ಯೂಸ್ ಮಾಡ್ಕೊಂಡು ಸಾಂಗ್ಸ್ ಹಾಕ್ಕೊಂಡು ಅಲ್ಲ ಇಲ್ದಿರೋ ಭಯನ ಕ್ರಿಯೇಟ್ ಮಾಡ್ತಿದ್ದಾರೆ ಇವರು. ಲಿಟ್ರಲಿ ಇಟ್ಸ್ ಲೈಕ್ ಅ ಗೋಸ್ಟ್ ಸಿಟಿ ಅಂತ ಹೇಳ್ತೀನಿ. ಯಾರೂ ಇಲ್ಲ, ವಾಯ್ಸಸ್ ಜೋರಾಗಿ ಬರ್ತಿದೆ. ಇವ್ರು ನೋಡಿದ್ರೆ ಭಯ ಪಡಿಸ್ಬಿಟ್ಟಿದ್ದಾರೆ ನನಗೆ. ಈ ಪ್ಯಾಚ್ ಎಷ್ಟು ದೂರ ಇದೆ ಗೊತ್ತಿಲ್ಲ, ಕಂಪ್ಲೀಟ್ ಆಗಿಬಿಟ್ರೆ ಸಾಕು. ನಾನು ಭಯದಲ್ಲಿ ಹೆಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ. ಲಿಟ್ರಲಿ ಯಾರೋ ಒಬ್ರು ಕಾಣಿಸಿದ್ರು. ఆంటీ ముందర అంగళ్ళు ఉన్నాయా? ఎవరు లేదు, కాసి సాలైపోయా. తెలుసు, ఆడ ఎవరు వస్తలేదు. కాసి 5 minutes వెయిట్ చేసినాయి. దానికి అంగడిలోనే పంపించారు నన్ను. ಎಲ್ಲರೂ ಒಬ್ಬೊಬ್ಬಳೆ ಹೋಗ್ಬೇಡ ಅಂತ ಹೇಳ್ತಿರಲ್ಲ, ಅಂಗಡಿಗಳಿದೆ ಇಲ್ಲಿ. ಸೈಕ್ ನಾನು ಅದನ್ನ ನೋಡಿ ರಕ್ತ ಅಂದ್ಕೊಂಡೆ. ಅಲ್ಲಿರೋರು ಬೈತಿದ್ದಾರೆ ಒಬ್ಬೊಬ್ಳೆ ಹೋಗ್ಬೇಡ ಅಂತ. ಬೈಯೋದಲ್ಲ, ಹೇಳ್ತಿದ್ದಾರೆ ಅಂಗಡಿ ಹತ್ರ ಕುತ್ಕೊಂಡು ಹೋಗು ಅಂತ. ಸೊ ನೋಡು, ಅಂಗಡಿ ಹತ್ರ ಕುತ್ಕೊಳ್ತೀನಿ. ಒಂದು 10-20 ನಿಮಿಷ ಕುತ್ಕೊಳ್ಬೇಕಾಗುತ್ತೆ, ಯಾರೂ ಇಲ್ಲ. ಆದರೆ ಎಲ್ಲರೂ ನಿಲ್ಲಿಸಿ ಕೇಳೋರೆ ಆಗೋದ್ರು. ದೇವ್ರೆ, ಅಲ್ಲ ನಂಗೆ ಭಯ ಇಲ್ಲ ಅಂದ್ರೂ ಇವ್ರು ಭಯ ಹೇಳಿ ಭಯ ಪಡಿಸ್ತಿದ್ದಾರೆ ನನಗೆ. ವಾಶ್ರೂಮ್ ಹೋಗಿದ್ದಾದ್ಮೇಲೆ ಸಿಗ್ತೀನಿ. ಹೌದು, ನಿಮಗೆ ವಾಶ್ರೂಮ್ ಹೆಂಗಿರುತ್ತೆ ಅಂತ ತೋರಿಸಿಲ್ವಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಫೈನಲಿ ಹಿಂದೆ ಜನ ಬರ್ತಿದ್ದಾರೆ, ಮತ್ತು ಮುಂದೆ 1-2-3 ಜನ ಹೋಗ್ತಿದ್ದಾರೆ. ಸೊ ಇವಾಗ ನಾನು ಆರಾಮ್ಸೆ ಇಲ್ಲಿಂದ ಹೊರಡ್ಬೋದು. ಇನ್ನೊಂದು 3/4 ಅವರಲ್ಲಿ ನಾನು ಅಲ್ಲಿ ಮೇಲೆ ರೀಚ್ ಆಗಿಬಿಡ್ತೀನಿ. ಬಟ್ ದರ್ಶನಕ್ಕೆ ಹೋಗೋದಾ ಏನು ಅಂತ ನೋಡೋಣ. ನಾನು ಹೋದರೂ ಇವತ್ತು ನನ್ನ ದರ್ಶನ ಆಗಲ್ಲ, ಕೇಜಲ್ಲಿ ಹಾಕ್ಬಿಡ್ತಾರೆ. ಇದು ಬಂದುಬಿಟ್ಟು ಮೋಕಾಲು ನಡಕ ಅಂತ ಕರೀತಾರೆ. ಇಲ್ಲಿ ಮಂಡಿಯಲ್ಲಿ ಊರ್ಕೊಂಡು ಸ್ಟೆಪ್ಸ್ನ ಹತ್ತಾರೆ, ತೋರಿಸ್ತೀನಿ ನೋಡಿ. ಇವ್ರ ಥರ ಎಲ್ಲ ನಮ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ನಾನು ನಾರ್ಮಲಾಗೆ ಹೋಗ್ತಾ ಇದ್ದೀನಿ. ದೇವ್ರೆ, ಇವರೆಲ್ಲ ಕ್ರೇಜಿ ಅಂತ ಹೇಳ್ತೀನಿ. ಇನ್ನು 650 ಸ್ಟೆಪ್ಸ್ ಇದೆ ಅಷ್ಟೇ. ಸುಸ್ತಾಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಇನ್ನೇನು ಒಂದು 550 ಸ್ಟೆಪ್ಸ್ ಇದೆ ಅಷ್ಟೇ ನನಗೆ ಹತ್ತೋದಕ್ಕೆ. ಜನ ಕ್ರೇಜಿ ಈ ಥರ ಮೊಣಕಾಲಲ್ಲೆಲ್ಲ ಹತ್ಕೊಂಡು ಬರ್ತಿದ್ದಾರೆ. ನನಗಂತೂ ಹಾಗಲ್ಲ, ನನಗಷ್ಟು ಸ್ಟ್ಯಾಮಿನಾ ಇಲ್ಲ, ಶಕ್ತಿ ಇಲ್ಲ. ಮತ್ತೆ ಇಲ್ಲಿ ಕುಳಿಸ್ಬಿಟ್ಟಿದ್ದಾರೆ. ಮಾತಿಗೆ ಮುಂಚೆ ಎಲ್ಲ ಜಾಗದಲ್ಲಿ ಈ ಥರ ಕುಳಿಸ್ತಾನೆ ಇದೆ. ಇದರಿಂದನೇ ಅರ್ಧ ಟೈಮ್ ವೇಸ್ಟ್ ಆಗ್ತದೆ. ಈ ಥರ ಎಷ್ಟು ಜಾಗದಲ್ಲಿ ಗೊತ್ತಾ, ಫೋಟೋ ಹಿಡ್ಕೊಂಡು ಕಳಿಸ್ತಾ ಇದ್ದಾರಪ್ಪ. 3260 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೇನು ಒಂದು 240 ಸ್ಟೆಪ್ಸ್ ಇದೆ. 240ನಾ ಅಲ್ಲ, ಎಷ್ಟಿದೆ ನಾನು ನಂಗೆ ಮ್ಯಾಕ್ಸ್ ಬರಲ್ಲಪ್ಪ, ನೀವೇ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬಿಡಿ. ಹೆಂಗಿದೆ ಗೊತ್ತಾ ಸ್ಟೀಪು, ದೇವ್ರೆ. ಇನ್ನೊಂದು 50 ಮೆಟ್ಲಿದೆ ಅಷ್ಟೇ ನನಗೆ. 3500 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನೊಂದು 50 ಇದೆ ಅಷ್ಟೇ. ಫೈನಲಿ ವಿ ಆರ್ ನಿಯರ್ ಗೈಸ್. ಅದೇ ಲಾಸ್ಟ್ ಮೆಟ್ಲುಗಳು ಹತ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಫೈನಲಿ ಮುಗಿಸ್ಬಿಟ್ಟೆ ಎಲ್ಲ. ಟೈಮ್ 8:30 ಆಗ್ತಿದೆ ಆ್ಯಂಡ್ ಇಲ್ಲಿಂದ ಹೊರಡ್ಬೇಕು. ಲಿಟ್ರಲಿ 5.5 hour ತೊಗೊಂಡಿದ್ದೀನಿ ಮುಗಿಸೋದಕ್ಕೆ ಬೆಟ್ಟ ಹತ್ತಿ. ಸೊ ಇಲ್ಲಿಂದ ಲಗೇಜ್ ಕೌಂಟರ್ಗೆ ಹೋಗಿ ಲಗೇಜ್ನ ಎತ್ಕೊಳ್ಬೇಕು ಫಸ್ಟ್. ಆಮೇಲೆ ದರ್ಶನದೇನು ಅಂತ ಯೋಚನೆ ಮಾಡಬೇಕು, ಯಾಕಂದರೆ ಇವಾಗ ನನಗೆ ಟಿಕೆಟ್ ದರ್ಶನ ಇಲ್ಲ, ಫ್ರೀ ದರ್ಶನ. ಅದಕ್ಕೆ ಹೌದು, ನಾನು ಲಗೇಜ್ ಎಲ್ಲಿ ಎತ್ಕೊಳ್ಳೋದು ಅಂತ ಹೇಳೋದೇ ಮರ್ತೋಗ್ಬಿಟ್ನಲ್ಲ. ಸೊ ಅಲ್ಲಿ ಎಕ್ಸಿಟ್ ಆದ್ವಲ್ಲ, ಅಲ್ಲಿಂದ ಸ್ಟ್ರೇಟ್ ಒಂದೇ ರೋಡ್ ನಡ್ಕೊಂಡು ಹೋಗ್ತಿದ್ರೆ ರೈಟ್ ಸೈಡ್ಗೆ ಹಾಲ್ ಬರುತ್ತೆ, ಲಗೇಜ್ ಹಾಲ್. ಸೊ ಅಲ್ಲೇ ಎತ್ಕೊಳ್ಬೇಕು. ಕಾಣಿಸ್ತಿದೆ ನೋಡಿ, ಫ್ರೀ ಲಗೇಜ್ ಡೆಲಿವರಿ ಸೆಂಟರ್ ಅಂತ. ಸೊ ಇದೆ, ಅದು ಸ್ಲಿಪ್ ಕೆಳಗಡೆ ಕೊಟ್ಟಿದ್ರಲ್ಲ, ಅದು ಮರಿದಿರಾ ಮೇಲ್ಗಡೆ ಎತ್ಕೊಂಬಂದರೆ ಅವ್ರು ಕೊಡ್ತಾರೆ. ಇಲ್ಲಿ ನಮಗೆ ಫೈನಲಿ ನಮ್ಮ ಬ್ಯಾಗ್ ಸಿಕ್ತು. ಒಂದು ಕೋಲ್ಡ್ ವಾಟರ್ ಬಾಟಲ್ ತೊಗೊಂಡಿದ್ದೀನಿ, ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಕೋಲ್ಡ್ ಆಗಿದೆ. TTD ಫ್ರೀ ಸ್ಟೇ ಹತ್ರ ಬಂದಿದ್ದೀನಿ. ಇಲ್ಲಿ ಫ್ರೆಶ್ ಅಪ್ ಆಗೋಣ ಫಸ್ಟ್. ಈ ಪ್ಲೇಸ್ ಹೆಸರು ಯಾರಿಗೂ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಹಾಕಿ ಬರುತ್ತೆ. ಸೊ ಇಲ್ಲಿ ಹಾಲ್ಸ್ ಇರುತ್ತೆ ಮೇನ್ಲಾಗೆ. ದೇವರೇ ಎಷ್ಟು ಜನ ಇದ್ದಾರೆ. ಸೊ ಇದ್ರೊಳಗಡೆ ಬಂದರೆ ಕಾಣಿಸ್ತಿದೆಯಲ್ಲ ಹಾಲ್, ಲಾಕೆಟ್ ಫ್ರೀ ಆಫ್ ಕಾಸ್ಟ್ ಅಂತ ಈ ಥರದ್ದು ಎಷ್ಟೊಂದು ಇರುತ್ತೆ ಹಾಲ್ಸು. ಫೈನಲಿ ಲಾಕರ್ ಸಿಕ್ತು ನನಗೆ 1917. ಸೊ ಫ್ರೀ ಏನಿಲ್ಲ, 16 hours ತನಕ ಫ್ರೀ. ಇದೇ ನಮ್ಮ ಲಾಕರ್. ಯಾರ್ಯಾರೋ ಬಟ್ಟೆಗಳೇನೇನೋ ಇಟ್ಟಿದ್ದಾರೆ ಎಕ್ಸ್ಪೆಕ್ಟ್.
ನಾನು ಇವಾಗ ಏನು ಮಾಡಲಿ, ಚಡ್ಡಿ ಗಿಡ್ಡಿ ಎಲ್ಲ ಇಟ್ಟಿದ್ದಾರೆ. ಅಪ್ಪ ಇದೆ ಅಲ್ವಾ 1917 ಇದೆ ಅಲ್ವಾ ನಮ್ಮ ಲಾಕರ್. ಬಟ್ಟೆ ಪೇಸ್ಟು ಸಾಕು ಸೋಪ್ ಎತ್ಕೊಂಡಿದ್ದೀನಿ. ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗೋಣ, ಆಮೇಲೆ ಸಿಗ್ತೀನಿ. ನಾವಿರೋ ಪ್ಲೇಸ್ ಆಚೆನೇ ಕಾಫಿ ಕುಡಿಯೋಕೆ ಬಂದೆ. ಲಿಟ್ರಲಿ ಸಮ್ಮನ್ ಇನ್ ದ ಬ್ಲೂ ಕಲರ್ ಶರ್ಟ್ ಈಸ್ ಫಾಲೋಯಿಂಗ್ ಮೀ ಫ್ರಮ್ ದ ಟೈಮ್. ಅಂದರೆ ಹಿಂದ್ಗಡೆ ಬ್ಲೂ ಶರ್ಟ್ ಕಾಣಿಸ್ತಿದ್ದಾನ, ಆವಾಗಿಂದ ಫಾಲೋ ಮಾಡ್ತಿದ್ದಾನೆ. ಸೊ ಒಂಥರ ಅನ್ನಿಸ್ತಿದೆ. ಡೋರೆಮಾನ್ ನೋಡ್ತೀನಿ, ಸಿಗ್ತಿಲ್ಲ. ನಾನು ಏನು ಹೇಳಬೇಕು ಗೊತ್ತಿಲ್ಲ, ನಿಮ್ಗೆ ಕಾಣಿಸ್ತಿದೆ ಅನ್ನೋದು ಗೊತ್ತಿಲ್ಲ. ನಾನು ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ತಿದ್ದೀನಿ. ನಾನು ರೋಡ್ ಕ್ರಾಸ್ ಮಾಡ್ಕೊಂಡ್ಬಂದು ಕುತ್ಕೊಂಡಿದ್ದಕ್ಕೆ ಅವನು ಕ್ರಾಸ್ ಮಾಡ್ಕೊಂಬಂದು ಕುತ್ಕೊಂಡು ದೇವಸ್ಥಾನ ಬಂದು ಕೂಡ ಏನಂತ ಇರ್ತದೆ ನೆಮ್ಮದಿ ಇಲ್ಲಿ ಹೋಗೋ ಥರ ಆಗೋದಿಲ್ಲ. ಫೈನಲಿ ನಮಗೆ ಡೋರೆಮಾನ್ ಕಿಚನ್ ಸಿಕ್ತು. ಹಾಂ ಈ ಅನ್ನ ఎందుకు ఫాలో చేస్తున్నావు? ಹೆಣ್ಮಕ್ಳು ಜೀವನಪ್ಪ. ಇಷ್ಟೆಲ್ಲ ಆದಮೇಲೆ ನಾನು ಡಿಸೈಡ್ ಮಾಡಿದ್ದೇನೆಂದರೆ ಸುಮ್ಮನೆ ದರ್ಶನಕ್ಕೆ ಹೋಗ್ಬಿಡೋಣ, ಅಲ್ಲಿ ಸ್ಟೇ ಮಾಡೋದು ಬೇಡ ಅಂತ. ಸೊ ಇವಾಗ ಶೇರಿಂಗ್ 50 ರೂಪೀಸ್ ತಗೊಳ್ತಾ ಇದ್ದಾರೆ ಇಲ್ಲಿಂದ ಫ್ರೀ ದರ್ಶನಕ್ಕೆ. ಸೊ ದರ್ಶನ ಹೋಗ್ತಾ ಇದ್ದೀನಿ ಅಷ್ಟೇ ವಿಚಾರ. ಭಯ ಇದೆ ಇಲ್ಲ ಅಂತಲ್ಲ, ಬಟ್ ಫೇಸ್ ಮಾಡಿದ್ನಲ್ವ ಅದೇ ಖುಷಿ ಆಗ್ತಿದೆ. ಯೂಶ್ವಲಿ ನಾನು ಫೇಸ್ ಮಾಡೋಕ್ಕೆ ಹೋಗಲ್ಲ ಯಾರನ್ನೂ, ಸುಮ್ಮನೆ ಸೈಲೆಂಟ್ ಆಗಿಬಿಡ್ತೀನಿ. ಫಸ್ಟ್ ಟೈಮ್ ಫೇಸ್ ಮಾಡಿದ್ದು. ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ನನಗೆ. ಟೈಮ್ ಈಗ ಬಂದುಬಿಟ್ಟು 1:45 PM ಅಂದರೆ 1:45 AM ಅಂದರೆ ಅರ್ಲಿ ಮಾರ್ನಿಂಗ್ ಅಂತ. ದರ್ಶನಕ್ಕೆ ಬಂದಿದ್ದೀನಿ. ಹೋಗುವ. ತುಂಬ ಚೆನ್ನಾಗಿದ್ದಾರೆ, ನಾನು ಒಬ್ಬಳೇ ಇಲ್ಲ, ತೋರಿಸ್ತೀನಿ ನೋಡಿ. ನೋಡಿ ಇಷ್ಟೆಲ್ಲ ಜನ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್ ಗೈಸ್. ದರ್ಶನಗೆ ತುಂಬ ಜನ ಹೋಗ್ತಿದ್ದಾರೆ. ಸೊ ನಾನು ಆರಾಮ್ಸೆ ಹೋಗ್ಬೋದು. 24 hours ದರ್ಶನ ಓಪನ್ ಇರುತ್ತೆ ಗೊತ್ತಾ. ನಾವು ಇವಾಗ ವೇಟಿಂಗ್ ಹಾಲ್ 6 ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇದು ಕೇಜಲ್ಲಿ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ ಪ್ರಸಾದ ಸಿಗುತ್ತೆ, ಮಿಲ್ಕ್ ಸಿಗುತ್ತೆ, ಪ್ರಸಾದ ಸಿಗುತ್ತೆ. ಕ್ಯೂ ಸಿಸ್ಟಮ್ ಫಾಲೋ ಮಾಡಬೇಕು. ನನಗಂತೂ ಫುಲ್ ಬೆನ್ನು ಹೋಯ್ತಿದೆ, ಅದಕ್ಕೋಸ್ಕರ ಮತ್ತು ಸ್ಟ್ರೆಸ್ ಟೆನ್ಷನ್ ಆಗಿಬಿಟ್ಟಿದೆ. ಹೋಗಿ ಫಸ್ಟ್ ದರ್ಶನ ಮಾಡ್ಕೊಂಬಂದ್ಬಿಟ್ರೆ ಮೇ ಬಿ ಎಲ್ಲ ರಿಲೀಫ್ ಆಗ್ಬೋದು. ಇನ್ನೂ ಇನ್ಸಿಡೆಂಟ್ ತಲೆಯಲ್ಲಿ ರನ್ ಆಗ್ತಾನೇ ಇದೆ, ಏನೇ ಹೇಳಬೇಕು ಗೊತ್ತಿಲ್ಲ. ಒಂದು ಪಾಯಿಂಟ್ ಏನು ಗೊತ್ತಾ, ಅಕಸ್ಮಾತ್ ಅವನೇನು ತಪ್ಪು ಮಾಡಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ನಾನು ನೋಡಿ ಏನೋ ಕೊಡೋದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಏನೋ ನಾನು ಇನ್ನೂ ರಿಯಾಕ್ಟ್ ಮಾಡಬೇಕಾಗಿತ್ತು, ನಾನು ಏನೋ ರಿಯಾಕ್ಟ್ ಮಾಡಿಲ್ಲ ಅಂತ ಫೀಲ್ ಆಗ್ತಿದೆ ಅಷ್ಟೇ. ತುಂಬ ವೀಕ್ ಅನ್ನೋದು ಫೀಲ್ ಆಗ್ತಿದೆ. ಸ್ಟ್ರಾಂಗ್ ಆಗಬೇಕು. ಅಟ್ ಪ್ರೆಸೆಂಟ್ ಟೈಮ್ ಬಂದುಬಿಟ್ಟು 6:40 ಆಗ್ತಿದೆ. ನಮಗೂ ನೈಟ್ ಇದೇ ಥರ ಕೇಜಲ್ಲಿ ಹಾಕಿದ್ದು ಬಿಟ್ಟಿದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ಫುಲಿ ಬೇಗ ದರ್ಶನ. ಮೊಬೈಲ್ ಕೊಡೋ ಟೈಮ್ ಬಂತು, ಮತ್ತೆ ಸಿಗ್ತೀನಿ. ಫೈನಲಿ ದರ್ಶನ ಎಲ್ಲ ಆಯಿತು. ಮತ್ತು ಇಲ್ಲಿ ಮೊಬೈಲ್ ಬಂದು ತಗೊಂಡು ಕುತ್ಕೊಂಡಿದ್ದೀನಿ. ಇಲ್ಲಿಂದ ನಾನು ಲಡ್ಡು ತೊಗೊಂಡು ರಿಟರ್ನ್ ಮನೆಗೆ ಹೋಗಬೇಕು. ಫೋನ್ ಬರೀ 15% ಚಾರ್ಜಿಂಗ್ ಇದೆ, ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ನನಗೆ. ಇದೇ ಬಂದುಬಿಟ್ಟು ಲಾಕರ್ಸ್. ಇಲ್ಲಿಂದನೇ ಫೋನ್ ಕಲೆಕ್ಟ್ ಮಾಡಬೇಕು ನಾವು. ಎಕ್ಸಿಟ್ ಆಗಿದ್ದು ಸ್ವಲ್ಪ ಲೆಫ್ಟ್ ತಗೊಂಡ್ರೆ ಎಕ್ಸಿಟ್ ಲೆಫ್ಟಲ್ಲೇ ಇರುತ್ತೆ. ಇದು ಯಾರಾದ್ರೂ ಕೇಳಿದ್ರೇನು ಹೇಳ್ತಾರೆ. ದೀಪ ಅಂತ ಅನ್ಸೋದು. ಅಲ್ಲಿ ಬಂದುಬಿಟ್ಟು ದೇವಸ್ಥಾನ ಹತ್ರ ತನಕ ಕರ್ಕೊಂಡು ಹೋಗ್ತೀನಿ. ರೀ ದರ್ಶನ ಮಾಡ್ಕೊಳ್ಳಿ ಆಚೆಯಿಂದನೇ. ಫೈನಲಿ ದರ್ಶನ ಎಲ್ಲ ಮುಗೀತು. ಟೆಂಪಲ್ ಮುಂದೆ ಇದ್ದೀನಿ. ನೀವು ದರ್ಶನ ಮಾಡ್ಕೊಳ್ಬಿಡಿ ಆಚೆ ಕಡೆಯಿಂದ. ಐ ಹೋಪ್ ಚೆನ್ನಾಗಿತ್ತು ವಿಡಿಯೋ ಅಂತ. ಸೊ ನಾನು ಫೋನಂತೂ ಒಳಗಡೆ ಎತ್ಕೊಂಡೋಗಿ ದರ್ಶನ ಮಾಡ್ಸೋಕ್ಕಾಗಲ್ಲ. ಸೊ ಆಚೆಯಿಂದನೇ ನೀವು ದರ್ಶನ ಮಾಡ್ಕೊಂಬಿಡಿ. ಇಲ್ಲಿಂದ ಹೊಡ್ತಾ ಇದ್ದೀನಿ. ಇನ್ನೂ ಟ್ರೈನ್ ಬುಕ್ ಮಾಡಿಲ್ಲ. ಟ್ರೈನಲ್ಲಾದರೆ ಟ್ರೈನಲ್ಲಿ ಅಥವಾ ಬಸ್ಸಲ್ಲಾದರೆ ಬಸ್ಸಲ್ಲಿ. ನನ್ನ ಮುಖ ನೋಡ್ಬೋದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಆ ಟಾಪಿಕ್ ಬಗ್ಗೆ ಮನೇಲಿ ಹೋಗಿ ಡಿಸ್ಕಸ್ ಮಾಡ್ತೀನಿ. ನಾನು ಏನಾಯಿತು ಎತ್ತ ಏನು ವಿಚಾರ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಸೋಲೋ ಆಗಿ ಒಳ್ಳೆ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಟ್ರಾವೆಲ್ ಮಾಡಿ ಅಷ್ಟೇ ಹೇಳೋದು. ನೋಡ್ತಾ ಇರ್ಬೋದು ಲಡ್ಡು ಪ್ರೈಸಸ್ ಎಲ್ಲ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. ಲಡ್ಡು ತಗೊಂಡಿದ್ದೀನಿ ಇದರಲ್ಲಿ. ಸೊ ಯಾರ್ಯಾರು ಕೊಡಬೇಕು ಅವರೆಲ್ಲ ಕೊಟ್ಬಿಡೋದು ಅಷ್ಟೇ. ಎಲ್ಲ ಮುಗಿಸ್ಕೊಂಡು ಲಾಕರ್ಸ್ ಹತ್ರ ಬಂದಿದ್ದೀನಿ. ಲಡ್ಡು ತಗೊಂಡಿದ್ದೀನಿ, ಬ್ಯಾಗಲ್ಲಿದೆ. ಸೊ ಯಾರ್ಯಾರಿಗೆ ಲಡ್ಡು ಬೇಕೋ ಪ್ಲೀಸ್ ಕಾಮೆಂಟ್ ಮಾಡಿ. ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ ಬಸ್ ಬುಕ್ ಆಗಿದೆ. ನನಗೆ ಅರ್ಲಿ ಮಾರ್ನಿಂಗ್ ರೀಚ್ ಆಗಿತ್ತ ಮನೆಗೆ. ಟೈಮ್ ಈಗ 8:25 ಆಗ್ತಿದೆ. ಇಲ್ಲಿಂದ ನಾನು ಬಿಟ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಹೋಗಬೇಕು. ಅಲ್ಲೇ ಬಸ್ ಸ್ಟ್ಯಾಂಡ್ ಇರೋದು. ಸೊ ಅಲ್ಲಿಂದ ನನಗೆ ಬಸ್ ಇದೆ. ಅರ್ಲಿ ಮಾರ್ನಿಂಗ್ 5 or 4:30 ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ರೀಚ್ ಆಗುತ್ತೆ.
ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಬಸ್ಸಸ್ ಏನೋ ಇದೆ. 100 ರುಪೀಸ್ ಕೊಟ್ಟೆ, 10 ರುಪೀಸ್ ವಾಪಸ್ ಕೊಟ್ಟರು. ಅಂದರೆ 90 ರುಪೀಸ್ ಟಿಕೆಟ್ ತಿರುಮಲಯಿಂದ ತಿರುಪತಿಗೆ. ನಾನೇನೋ ರೀಚ್ ಆಗಿಬಿಟ್ಟಿದೆ. ಲೈಟ್ ಮಳೆ ಬರ್ತಿದೆ. ಆ್ಯಂಡ್ ಬಸ್ ಅವ್ರಿಗೆ ಕಾಲ್ ಮಾಡ್ತೀನಿ ಎಲ್ಲಿದ್ದಾರೆ ಏನಂತ ಕೇಳೋಣ. 10 o'clock ಇರೋದು, 15 ಮಿನಿಟ್ಸ್ ಇದೆ ಇನ್ನು ಬಸ್ ಬರೋದು. ಒಂದು ಕೋಲ್ಡ್ ವಾಟರ್ ಬಾಟಲ್ ತೊಗೊಂಡು ಒಂದು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಮೈ ವೆಜ್ ಬಿರಿಯಾನಿ ಫುಡ್ ಏನೋ ಒಂದು ಮಟ್ಟಿಗೆ ಚೆನ್ನಾಗಿದೆ. ಅಚ್ಚೆ ಮಳೆ ಬರ್ತಿದೆ, ನಿಮ್ಗೆ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ. ಅಲ್ಲಿ ನೋಡಿ ಚೆನ್ನಾಗಿದೆ ವೈಬ್. ಪೊಲೀಸ್ ಅವ್ರು ಬಂದು ಕ್ಲೋಸ್ ಮಾಡಿಸ್ತವ್ರೆ ಶಾಪ್ನ. 10:30 ಆಯಿತು ಅಂತ ಹೇಳ್ಬಿಟ್ಟು. ಶಾರ್ಪ್ ಟೈಮಿಂಗ್. ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಒಂದು 2 ಮಿನಿಟ್ಸಲ್ಲಿ ಬರುತ್ತೆ. ನಾವು ಹೋಗೋ ಬಸ್ ಕಾಣಿಸ್ತು. ಮಳೆಯಲ್ಲಿ ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಇದೇ ನಮ್ಮ ಬಸ್ ಗೈಸ್, ಬ್ಯಾಂಗ್ಳೂರು ಹೋಗೋದು. ಬಸ್ ಸಿಕ್ಕಿದೆ. ಸೊ ಇಲ್ಲಿ ನಾನು ಹೊಡ್ತೀನಿ. ಮೇ ಬಿ ಮಾರ್ನಿಂಗ್ 5 o'clock ನಾನು ರೀಚ್ ಆಗ್ತೀನಿ. ಫುಲ್ ಮಳೆಯಲ್ಲೇ ಬೇರೆ ನೆಂದುಬಿಟ್ಟಿದ್ದೀನಿ. ಸೊ ಇವಾಗ ತಾನೇ ನಾನು ಬಸ್ ಇಳಿದೆ. 5 o'clock ಆಗಿದೆ ಟೈಮು. ಆ್ಯಂಡ್ ಇವಾಗ ಇಷ್ಟೊಂದಲ್ಲಿ ನಾನು ಬಸ್ ಎಲ್ಲಿ ಸಿಗುತ್ತೋ ನನಗೆ ಗೊತ್ತಿಲ್ಲ. ಇರುತ್ತೆ ಬೆಂಗಳೂರಲ್ಲಿ ಯೂಶಲಾಗೆ. ಸೊ ಮನೆಗೆ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.